ಪಾಕಿಸ್ತಾನದಲ್ಲಿ ಎಲ್ಲರೂ ಧರ್ಮದ್ರೋಹಿಗಳಿದ್ದಾರೆ. ಮಸೀದಿಗಳಿಗೆ ಹೋಗಿ ಗುಂಡಿಕ್ಕುವಂತಹ ದೇಶದ್ರೋಹಿಗಳಿದ್ದಾರೆ. ಯತೀಂದ್ರ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಭಾರತದಲ್ಲಿ ಸಾಧು ಸಂತರನ್ನ ಪೂಜೆ ಮಾಡ್ತೀವಿ, ಮುಸ್ಲಿಮರು ಮುಲ್ಲಾಗಳನ್ನ ಕೂಡ ಶೂಟ್ ಮಾಡ್ತಾರೆ. ಪಾಕಿಸ್ತಾನಕ್ಕೂ ಹಿಂದೂಸ್ತಾನಕ್ಕೂ ಇರೋ ವ್ಯತ್ಯಾಸ ಗೊತ್ತಿಲ್ಲ ಇವರಿಗೆ. ಹಿಂದೂ ಧರ್ಮದ ಬಗ್ಗೆಯೂ ಯತೀಂದ್ರರಿಗೆ ಗೊತ್ತಿಲ್ಲ ಅಂತ ಯತೀಂದ್ರ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಇದು ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಪಾಕಿಸ್ತಾನ ಆದಂಗೆ ಆಗ್ಬಿಡುತ್ತೆ ಅನ್ನಂತ ಮಾತನ್ನು ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಎಲ್ಲ ಧರ್ಮದ್ರೋಹಿಗಳೇ ಇರೋದು. ಎಲ್ಲರೂ ಕೂಡ ಅವ್ರು ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲನ್ನು ಪೂಜೆ ಮಾಡ್ತಾರಂತ ಮಸೀದಿಗಳಿಗೆ ಹೋಗಿ ಅಲ್ಲಿ ಗುಂಡೊಟ್ಟು ಹೊಡೆಯಂತ ಧರ್ಮದ್ರೋಹಿಗಳೇ ಪಾಕಿಸ್ತಾನದಲ್ಲಿರೋದು. ಹಿಂದೂಸ್ತಾನದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆ ಮಾಡೋದು. ಭಾರತಕ್ಕೂ ಪಾಕಿಸ್ತಾನಕ್ಕೂ ವ್ಯತ್ಯಾಸ ಇಷ್ಟನೇ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಮುಸಲ್ಮಾನರು ಅಂತ ಯೋಚನೆಯೂ ಮಾಡ್ದೇನೆ ಯಾರು ನಮಾಜ್ಗೆ ಹೋಗ್ತಾರೆ ಅಲ್ಲಿ ಮುಲ್ಲಾಗಳಿದ್ದಾರೆ ಅಂಥವ್ರನ್ನೂ ಕೂಡ ಅವ್ರು ಕೊಲೆ ಮಾಡ್ತಾ ಇದ್ದಾರೆ ಬಾಂಬ್ಗಳ ಮುಖಾಂತರ. ನಾವು ಸಾಧು ಸಂತರನ್ನು ಪೂಜೆ ಮಾಡಿದ್ರೆ ಅವ್ರ ಮುಲ್ಲಾಗಳನ್ನೂ ಕೂಡ ಶೂಟ್ ಮಾಡ್ತಾರೆ. ಇದು ಪಾಕಿಸ್ತಾನಕ್ಕೂ ಹಿಂದೂಸ್ತಾನಕ್ಕೂ ಧರ್ಮದ ಬಗ್ಗೆ ಇರೋ ವ್ಯತ್ಯಾಸ. ಈ ವ್ಯತ್ಯಾಸ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ. ಅವ್ರ ಹಿಂದೂ ಧರ್ಮವೂ ಗೊತ್ತಿಲ್ಲ. ಅವ್ರ ಹಿಂದೂ ಧರ್ಮದಲ್ಲಿ ಹಿಂದೂ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಭಯೋತ್ಪಾದಕರನ್ನು ತುಳಿಬೇಕು ಅನ್ನಂತ ನೂರಾರು ಕೋಟಿ ಜನ ಅಪೇಕ್ಷೆ ಪಡ್ತಿದ್ದಾರೆ. ಅದು ಕೂಡ ಯತೀಂದ್ರ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಏನೂ ಗೊತ್ತಿಲ್ಲದೇನೆ ಸಿದ್ದರಾಮಯ್ಯನವ್ರ ಮಗ ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರ ಹೇಳಿಕೆ ಕೂಡ ಸಾಕಷ್ಟು ಪ್ರಚಾರ ಆಗ್ಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.